ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದಲ್ಲಿ 2023ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದ ಗದ್ದುಗೆಯನ್ನು ಹಿಡಿಯೋದಕ್ಕೆ ಜನರಿಗೆ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂಥದ್ದಲ್ಲಿ ಪ್ರಮುಖವಾದಂಥದ್ದು ಅಂದರೆ ಹೆಂಗಸರಿಗೆ ಫ್ರೀ ಬಸ್ ಅನ್ನುವಂಥ ಯೋಜನೆಯನ್ನು ಇವರು ಘೋಷಣೆ ಮಾಡಿದ್ರಲ್ಲ, ಶಕ್ತಿ ಯೋಜನೆ. ಅದು ಇಲ್ಲಿಯ ತನಕವೂ ಕೂಡ ಅಂದರೆ ಈಗ 3 ವರ್ಷಗಳು ಸಿದ್ದರಾಮಯ್ಯನವರ ಅಧಿಕಾರವನ್ನು ಮಾಡಿದ್ರು. ಈಗ ಡಿ ಕೆ ಶಿವಕುಮಾರ್ ಅವರು ಉಳಿದಿರುವಂತಹ 2 ವರ್ಷಕ್ಕೆ ಮುಖ್ಯಮಂತ್ರಿಯಾಗಿದ್ದಾರೆ. ಇಷ್ಟೆಲ್ಲ ವರ್ಷಗಳಾದರೂ ಕೂಡ ಇವರು ಏನು ನುಡಿದಂತೆ ನಡೆದಿದ್ದೇವೆ ಅಂತ ಮೊನ್ನೆ 3 ವರ್ಷದ ಸಾಧನಾ ಸಮಾವೇಶ ಮಾಡಿಕೊಂಡ್ರಲ್ಲ, ಅದರಲ್ಲಿ ಪ್ರಮುಖವಾಗಿ ಹೆಂಗಸರಿಗೆ ಖುಷಿ ಕೊಟ್ಟಿರುವಂತಹ ಒಂದು ಯೋಜನೆ ಅಂತ ಹೇಳಿದ್ರೆ ಅದು ಶಕ್ತಿ ಯೋಜನೆ. ಅದು ರಾಜ್ಯದ BMTC ಆಗಿರಬಹುದು, KSRTC ಬಸ್ ಆಗಿರಬಹುದು, ರಾಜ್ಯದಲ್ಲಿ ಓಡಾಡೋದಕ್ಕೆ ಹೆಂಗಸರಿಗೆ ಅದು ಫ್ರೀ ಅನ್ನುವಂಥ ಯೋಜನೆ. ಹೀಗಾಗಿ ಹೆಂಗಸರುಗಳೆಲ್ಲರೂ ಕೂಡ ಬಹಳ ಖುಷಿಯಿಂದ ತಂಡೋಪತಂಡವಾಗಿ ಗುಂಪು ಗುಂಪಾಗಿ ಎಷ್ಟೆಷ್ಟೆಲ್ಲ ದೇವಸ್ಥಾನಗಳಿಗೆ ಓಡಾಡೋದಕ್ಕೆ ಸಾಧ್ಯ, ಎಲ್ಲೆಡೆಯೂ ಕೂಡ ತೀರ್ಥಯಾತ್ರೆಗಳನ್ನು ಕೂಡ ರಾಜ್ಯದಲ್ಲಿ ಮಾಡಿಬಿಟ್ರು ಹೆಂಗಸರಿಗೆ ಖುಷಿ ಪಡಿಸಿರುವಂಥ ಒಂದು ಯೋಜನೆ ಅಂತ ಹೇಳಿದ್ರೆ ಅದು ಶಕ್ತಿ ಯೋಜನೆ. ಇವರ ಫ್ರೀ ಬೀಸನ್ನು, ಇದೇ ಥರದ ಗ್ಯಾರಂಟಿ ಯೋಜನೆಗಳನ್ನು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ಪಕ್ಷದವರು ಅವರ ಚುನಾವಣಾ ಅಸ್ತ್ರವನ್ನಾಗಿ ಬಳಸಿಕೊಂಡಿರುವಂತಹ ಉದಾಹರಣೆಗಳು ಕೂಡ ಬೇಕಾದಷ್ಟಿದ್ದಾವೆ. ಇದೀಗ ರಾಜ್ಯದ ಈ ಒಂದು ಗ್ಯಾರಂಟಿ ಯೋಜನೆಗಳ, ಅದರಲ್ಲೂ ಕೂಡ ಪ್ರಮುಖವಾಗಿ ಶಕ್ತಿ ಯೋಜನೆಯ ಕಾಪಿ ಅದನ್ನು ಅನುಸರಿಸ್ತಾ ಇರುವಂಥವರು ಈಗ ಕೇರಳ ರಾಜ್ಯದ ಸರದಿ. ಎಸ್, ಕೇರಳದಲ್ಲೂ ಕೂಡ ಕರ್ನಾಟಕದ ಮಾದರಿಯಂತೆ ಹೆಂಗಸರು, ಮಹಿಳೆಯರು ಮತ್ತು ತೃತೀಯ ಲಿಂಗಗಳಿಗೆ ಫ್ರೀ ಬಸ್ ಕೊಡುವಂತಹ ಯೋಜನೆ. ಆ ಯೋಜನೆಗೆ ಇಟ್ಟಿರುವಂತಹ ಹೆಸರು ಪ್ರಿಯದರ್ಶಿನಿ. ಕೇರಳದ ಮುಖ್ಯಮಂತ್ರಿ VD ಸತೀಶನ್ ಅವರು ಇವತ್ತು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅಲ್ಲಿನ ಕೇರಳ ರಾಜ್ಯದ ಹೆಂಗಸರು, ಮಹಿಳೆಯರು ಮತ್ತು ತೃತೀಯ ಲಿಂಗಗಳಿಗೆ ಕೇರಳ ರಾಜ್ಯಾದ್ಯಂತ ಓಡಾಡೋದಕ್ಕೆ ಕೇರಳ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂದರೆ KSRTC ಅಂತ ಅವರು ಕೂಡ ಕರೀತಾರೆ. ಆ ಬಸ್ಗಳಲ್ಲಿ ಹೆಂಗಸರಿಗೆ ಮತ್ತು ತೃತೀಯ ಲಿಂಗಗಳಿಗೆ ಫ್ರೀಯಾಗಿ ಓಡಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಕೆಲವು ಈ ಯೋಜನೆಗಳಿಗೆ ಬಳಕೆ ಆಗ್ತಾ ಇರುವಂಥ ಬಸ್ಗಳೇನಿದ್ದಾವಲ್ಲ, ಅದೆಲ್ಲವನ್ನೂ ಕೂಡ ಕಂಪ್ಲೀಟ್ಲಿ ಸಂಪೂರ್ಣವಾಗಿ ಮಹಿಳೆಯರೇ ಚಾಲನೆ ಮಾಡ್ತಾ ಇರುವಂಥದ್ದು, ಮಹಿಳೆಯರೇ ಕಂಡಕ್ಟರ್ಸ್ ಇರುವಂಥದ್ದು, ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಅಂದರೆ ಒತ್ತು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಹಿಳೆಯರು ಉದ್ಯೋಗಿಗಳಾಗಿರಬೇಕು, ಸ್ವಾವಲಂಬಿಗಳಾಗಿರಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಈ ಮಹಿಳೆಯರಿಗೆ ಫ್ರೀ ಯೋಜನೆಯಲ್ಲಿ ಮಹಿಳೆಯರಿಗೆ ಕೆಲಸವನ್ನು ಕೊಡಿಸುವಂತಹ ಕೆಲಸವನ್ನು VD ಸತೀಶನ್ ಅವರು ಮಾಡಿರುವಂಥದ್ದು. ಇದರ ಇಷ್ಟೂ ವೆಚ್ಚವನ್ನು ಕೂಡ ಅಂದರೆ ಟೋಟಲಿ ಇದು 800 ಕೋಟಿ ರೂಪಾಯಿ ವೆಚ್ಚದ ಈ ಒಂದು ಯೋಜನೆ. ಟೋಟಲಿ ಇದರ ವೆಚ್ಚವನ್ನು ರಾಜ್ಯ ಸರ್ಕಾರವೇ ಭರಿಸುತ್ತೆ ಅಂತ ಕೇರಳದ ಮುಖ್ಯಮಂತ್ರಿ VD ಸತೀಶನ್ ಹೇಳಿದ್ದಾರೆ. ಜೊತೆಗೆ ಇದರಿಂದ ಪ್ರೈವೇಟ್ ಸೆಕ್ಟಾರ್ನವರು, ಪ್ರೈವೇಟ್ ಬಸ್ಗಳವರು ಕೂಡ ನಮಗೆ ನಷ್ಟ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇರೋದಕ್ಕೆ, ನಿಮಗೂ ಕೂಡ ಬದಲಿ ಪರ್ಯಾಯ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರದ ಕಡೆಯಿಂದ ಮಾಡ್ತೇವೆ. ಒಟ್ಟಾರೆಯಾಗಿ ಇದು ಎಲ್ಲರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಮಾಡಿರುವಂತಹ, ಕೈಗೊಂಡಿರುವಂತಹ ಯೋಜನೆ ಇದು. ಹೀಗಾಗಿ ಇದರ ಸದ್ಬಳಕೆಯನ್ನು ಎಲ್ಲರೂ ಮಾಡಿಕೊಳ್ಳಬೇಕು ಅಂತ. ಒಟ್ಟಾರೆ ರಾಜ್ಯದ ಶಕ್ತಿ ಯೋಜನೆ ಮಾದರಿಯಲ್ಲಿ ಕೇರಳದಲ್ಲೂ ಕೂಡ ಈಗ VD ಸತೀಶನ್ ಅವರ ರಾಜ್ಯ ಸರ್ಕಾರ, ಕೇರಳದ ಸರ್ಕಾರ, UDF ಅಲಯನ್ಸ್ ಏನಿದೆಯಲ್ಲ, ಈ ಬಾರಿ 2/3 ಮೆಜಾರಿಟಿಯಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆ ಮೈತ್ರಿಯಲ್ಲಿರುವಂತಹ UDF ಅಲಯನ್ಸ್ ಏನಿದೆಯಲ್ಲ, ಅವರ ಸರ್ಕಾರ ಈಗ ಈ ಒಂದು ಪ್ರಿಯದರ್ಶಿನಿ ಫ್ರೀ ಬಸ್ ಯೋಜನೆಗೆ ಚಾಲನೆ ಕೊಟ್ಟಿರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.